ರಾಜ್ಯ ಸರ್ಕಾರಕ್ಕೆ ಶಾಕ್ ನೀಡೋದಕ್ಕೆ ರಾಜ್ಯ ಬಿಜೆಪಿ ಒಂದು ಕಡೆ ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಬಜೆಟ್ ಅಧಿವೇಶನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕು. ಸರ್ಕಾರ ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದೆಯಾ, ಮಾಡ್ತಾ ಇಲ್ವಾ, ಮಾಡ್ತಾ ಇದ್ದರೆ ಏನು, ಮಾಡದೇ ಇದ್ದರೆ ಯಾವುದನ್ನು ಮಾಡ್ತಾ ಇಲ್ಲ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ಶಾಸಕರು ಒಂದೊಂದು ವಿಭಾಗ, ಒಂದೊಂದು ಇಲಾಖೆ ಇದರ ಬೆನ್ನು ಬೀಳಿ, ನೀವು ಬೆನ್ನು ಬಿದ್ದು ಅಲ್ಲಿ ನಿಮ್ಗೇನು ಮಾಹಿತಿ ಸಿಗುತ್ತೋ ಆ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಎತ್ತಿಟ್ಟಿರಿ ನೀವು. ಕಾರಣ ಹೇಳಿರೋದು ಯಾರು? ಆರ್ ಅಶೋಕ್ ಅವರು. ಆರ್ ಅಶೋಕ್ ಅಂದರೆ ಯಾರು? ಪ್ರತಿಪಕ್ಷದ ನಾಯಕರು. ಸರ್ಕಾರವನ್ನು ಬಜೆಟ್ ಅಧಿವೇಶನದ ವೇಳೆಯಲ್ಲಿ ಹೇಗಾದರೂ ಮಾಡಿ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕು ಅಂತ ಹೇಳಿ ಆರ್ ಅಶೋಕ್ ಅವರು ಇಂಥ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸರ್ಕಾರದ ಅಭಿವೃದ್ಧಿ ಕಾರ್ಯಗಳ ಕಡೆಗಿನ ವಿಮುಖತನ ಇದೆಯಲ್ಲ, ಇದರ ವಿರುದ್ಧನೇ ನಾವು ಸಮರ ಸಾರಬೇಕು. ನಮಗೆ ಫೆಬ್ರವರಿ ಒಳಗಡೆ ತಂತ್ರಗಳನ್ನ ರೂಪಿಸಬೇಕಾಗಿದೆ. ಹಾಗಾಗಿ ಇದಕ್ಕೆ ನಮಗೆ ಶಾಸಕರು ರೆಡಿಯಾಗಬೇಕು. ಬೇರೆ ಬೇರೆ ಇಲಾಖೆಗಳಿಗೆ ಶಾಸಕರು ಹೋಗಿ 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 ಅಲ್ಲಿರ್ತಕ್ಕಂಥ ಮಾಹಿತಿ ತಗೊಂಡು ಬನ್ನಿ. ಏನೇನು ಉದ್ಧಾರ ಮಾಡ್ತಾ ಇದ್ದಾರೆ ಇವರು, ಡೆವಲಪ್ಮೆಂಟ್ ಎಲ್ಲಾಗಿದೆ, ಎಲ್ಲಾಗಿಲ್ಲ, ಏನು ಮಾಡಬೇಕಾಗಿತ್ತು, ಹಣಕಾಸಿನ ಕಥೆ ಏನು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರ್ ಅಶೋಕ್ ಅವರು ಪ್ಲಾನ್ ಮಾಡಿ ಶಾಸಕರುಗಳಿಗೆ ಇದನ್ನು ಹೇಳಿದ್ದಾರಂತೆ. ಏನು ಪ್ಲಾನ್ ಇವ್ರದ್ದು? ಪ್ಲಾನ್ ಏನು ಅಂತ ನಾವು ಚೆಕ್ ಮಾಡ್ಕೊಂಡ್ರೆ ನೋಡಿ, ಪ್ಲಾನ್ ಇಷ್ಟೇ ಇವ್ರದ್ದು. ಇಲ್ಲಿ ನೋಡಿ, ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಬೇಕು. ಫಸ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಬೇಕು. ಈ ರಾಜ್ಯ ಸರ್ಕಾರ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದೆ ಅಂತ. ಯಾವಾಗ? ಫೆಬ್ರವರಿ ಒಳಗಡೆನೆ ಈ ಮಾಹಿತಿ ಬಂದು ಬೀಳಬೇಕು. ಕಾರಣ ಅಧಿವೇಶನ ಬಂದ್ಬಿಡುತ್ತಲ್ಲ, ಕೇಂದ್ರದ ಬಜೆಟು ಹೆಚ್ಚು ಕಡಿಮೆ ಆವಾಗಲೇ ಬರುತ್ತೆ, ರಾಜ್ಯ ಬಜೆಟು ಹೆಚ್ಚು ಕಡಿಮೆ ಆವಾಗಲೇ ಬರುತ್ತಲ್ಲ, ಅಷ್ಟು ಒಳಗಡೆ ನಮಗೆ ಆ ಮಾಹಿತಿ ಇದ್ದುಬಿಟ್ರೆ ಸೆಷನ್ ಶುರುವಾಗ್ತಾ ಇದ್ದ ಹಾಗೇ ನಾವು ಸರ್ಕಾರವನ್ನು ಕಟ್ಟಿ ಹಾಕಬಹುದು, ಇಕ್ಕಟ್ಟಿಗೆ ಸಿಕ್ಕಾಕಿಸಬಹುದು ಪಕ್ಷವನ್ನು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದೊಂದೇ ಇಲಾಖೆಯ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂಥೇಳಿ ಶಾಸಕರನ್ನು ನೇಮಕ ಕೂಡ ಮಾಡಿಬಿಟ್ಟಿದ್ದಾರೆ. ಯಾರು? ಆರ್ ಅಶೋಕ್ ಅವರು. ಇಂತಿಂಥ ಇಲಾಖೆಗೆ ಇಂತಿಂಥ ಶಾಸಕರು. ಬಜೆಟ್ ಅಧಿವೇಶನದಲ್ಲಿ ಅದೇನಾದರೂ ಆಗಿಬಿಡಲಿ, ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬೇಕು ಅಂತೇಳಿ ಅಶೋಕ್ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ರಾಜ್ಯದಲ್ಲಿ ಸರ್ಕಾರದ ಕಾಮಗಾರಿ ಯಾವ ಮಟ್ಟದಲ್ಲಿ ಆಗ್ತಾ ಇದೆ, ಏನು ಕೆಲಸ ಮಾಡ್ತಾ ಇದ್ದಾರೆ ಇವರು, ಇವ್ರ ಕೆಲಸ ಎಲ್ಲ ಓಕೆನಾ, ಪರವಾಗಿಲ್ವಾ, ಇವ್ರ ಕಥೆ ಏನು? ನಮ್ಮ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ, ಈಗ ನಮ್ಮ ಸರ್ಕಾರ ಇತ್ತಲ್ರಪ್ಪ, ಆವಾಗ ನಾವೆಷ್ಟು ಅನುದಾನ ಬಿಡುಗಡೆ ಮಾಡಿದ್ದೀವಿ, ನಾವೆಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ, ಈ ಸರ್ಕಾರ ಎಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ, ಇಬ್ಬರ ನಡುವಿನ ಅಂತರ ಎಷ್ಟು, ಹೋಲಿಕೆ ಹೇಗೆ ಅಂತ ಒಂದು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಪ್ರತಿ ಇಲಾಖೆಯಲ್ಲಿ ಆಗಿರುವಂತಹ ಟ್ರಾನ್ಸ್ಫರ್, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ತಾವು ಕಲೆ ಹಾಕಬೇಕು. ಹಲವು ಮಾಹಿತಿಗಳು ನಮಗೆ ಬರಬೇಕಾಗುತ್ತೆ. ಯಾವ್ಯಾವ ಇಲಾಖೆ ಕಡೆಯಿಂದ ಎಷ್ಟೆಷ್ಟು ವರ್ಗಾವಣೆಯನ್ನು ಇವರು ಮಾಡಿದ್ದಾರೆ ಅಂತ ಪ್ರತಿ ಇಲಾಖೆದು ಬೇಕು ನಮಗೆ. ಪ್ರತಿ ಇಲಾಖೆಯದು ಕೂಡ ನಮಗೆ ಮಾಹಿತಿ ಸಿಗಬೇಕಾಗುತ್ತೆ ಅಂತ ಕೂಡ ಅಶೋಕ್ ಅವರು ಒಂದು ಕಡೆ ತಾಕೀತನ್ನು ಮಾಡಿದ್ದಾರೆ. ಡೀಟೇಲ್ಸ್ ಕೊಡೋಕೆ ಇದೀಗ ಎಲ್ ಎನ್ ಸ್ವಾಮಿ ಇದ್ದಾರೆ. ಎಲ್ ಎನ್ ಸ್ವಾಮಿ, ಇದೀಗ ಒಂದೊಂದು ಜವಾಬ್ದಾರಿನ ಒಂದೊಂದು ಶಾಸಕರಿಗೆ ವಹಿಸಿದ್ದಾರೆ ಅಂತ ಕಾಣಿಸ್ತಾ ಇದೆ ಎಲ್ ಎನ್ ಸ್ವಾಮಿ. ಅಂದರೆ ಈಗ ಕಳೆದ ಬೆಳಗಾವಿ ಬಜೆಟ್ ಅಧಿವೇಶನದಲ್ಲಿ ಒಂದು ವಿರೋಧ ಪಕ್ಷವಾಗಿ ಆಗಷ್ಟೇ ಪ್ರತಿಪಕ್ಷದ ನಾಯಕರಾಗಿದ್ದಂಥ ಅಶೋಕ್ ಅವರು ದೊಡ್ಡ ಮಟ್ಟಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಂಥ ವಿಜೇಂದ್ರ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಜೊತೆಗೆ ಒಬ್ಬ ಶಾಸಕರಾಗಿಯೂ ಕೂಡ ಈ ಎಲ್ಲ ಫೇಲ್ಯೂರನ್ನು ಲೋಕಸಭಾ ಚುನಾವಣೆಗಿಂತ ಮುಂಚೆ ಬರುವ ಅಧಿವೇಶನ, ಈ ಅಧಿವೇಶನದಲ್ಲಿ ಬಜೆಟ್ ಅಧಿವೇಶನ, ಇದರಲ್ಲಿ ನಾವು ನೀಗಿಕೊಳ್ಳಬೇಕು, ನಮ್ಮ ತಾಕತ್ತು ತೋರಿಸ್ಬೇಕು ಅಂತ ಏನಾದರೂ ಅಶೋಕ್ ಅವರು ರೆಡಿ ಆಗ್ತಾ ಇದ್ದಾರಾ ಅಂತ? ಖಂಡಿತ ರಮಾಕಾಂತ್. ಈಗ ಯಾಕೆಂದರೆ ಈಗ ಸದ್ಯ ಎರಡು ಟಾಸ್ಕ್ಗಳು, ಒಂದು ಲೋಕಸಭಾ ಚುನಾವಣೆ ಹಾಗೂ ಬಜೆಟ್ ಅಧಿವೇಶನ. ಅಂದರೆ ಲೋಕಸಭಾ ಅಧಿವೇಶನಕ್ಕಿಂತ ಮುಂಚೆ ಬರುವಂತಹ ಒಂದು ಅಧಿವೇಶನದಲ್ಲೇ ಸರ್ಕಾರಕ್ಕೆ ಶಾಕ್ ಕೊಡಬೇಕು, ಇಕ್ಕಟ್ಟಿನಲ್ಲಿ ಸಿಲುಕಿಸಬೇಕು ಅನ್ನೋದು ಬಿ ಜೆ ಪಿ ನಾಯಕರ ಒಂದು ತಂತ್ರಗಾರಿಕೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಅಭಿವೃದ್ಧಿ ಮತ್ತು ಅನುದಾನ ಎಷ್ಟೆಷ್ಟು ಬಿಡುಗಡೆ ಆಗಿದೆ ಎಂಬ ಲೆಕ್ಕಾಚಾರವನ್ನು ಕಲೆ ಹಾಕೋದಕ್ಕೆ ಈಗ ಬಿ ಜೆ ಪಿ ನಾಯಕರು ಮುಂದಾಗಿರುವಂಥದ್ದು. ಒಂದು ಬಜೆಟ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರವನ್ನು ಸಂಪೂರ್ಣವಾಗಿ, ಅಂದರೆ ಆಡಳಿತ ಚುಕ್ಕಾಣಿ ಏನು ಹಿಂದುಳಿದಿದೆ ಎಂಬ ತೋರಿಸೋದಕ್ಕೆ, ಜನತೆಯ ಮುಂದಿಡಿದೋದಕ್ಕೆ ಒಂದು ವೇದಿಕೆಯನ್ನಾಗಿ ಬಳಸ್ಕೊಳ್ಳೋದಕ್ಕೂ ಕೂಡ ರಾಜ್ಯ ಬಿ ಜೆ ಪಿ ನಾಯಕರು ಮುಂದಾಗಿರುವಂಥದ್ದು. ಯಾಕೆಂದರೆ ಈಗಾಗಲೇ ಹೇಳಿದಂಗೆ ಎರಡು ಟಾಸ್ಕ್ಗಳು, ಒಂದು ಕಡೆ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದು, ಆ ನಂತರ ಅದೇ ವಿಚಾರವನ್ನು ಇಟ್ಕೊಂಡು ಲೋಕಸಭಾ ಚುನಾವಣೆಯಲ್ಲಿ ತಂತ್ರಗಾರಿಕೆಯನ್ನು ರೂಪಿಸೋದು. ಹಾಗಾಗಿ ಪ್ರತಿಯೊಬ್ಬ ಸಚಿವರು ಎಷ್ಟೆಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಯಾವ ಯಾವ ಅನುದಾನಗಳನ್ನು ಬಿಡುಗಡೆ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಕಾಮಗಾರಿಗಳು ನಡೆದಿವೆ ಎಂಬ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಬಿ ಜೆ ಪಿ ಶಾಸಕರಿಗೆ ಕೆಲವೊಬ್ಬರು ಆಕ್ಟಿವ್ ಇರುವಂಥ ಶಾಸಕರಿಗೆ ಈಗಾಗಲೇ ಆ ವಿಪಕ್ಷ ನಾಯಕ
ನಾಯಕರಾದಂಥ ಆರ್ ಅಶೋಕ್ ಅವರು ಸೂಚನೆ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರೋಂಥದ್ದು. ಅಂದರೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದಂಥ ಸಂದರ್ಭದಲ್ಲಿ ದಾಖಲೆಗಳನ್ನು ಇಟ್ಟು ಮಾತಾಡಿದ್ರೆ ಸದನದಲ್ಲಿ ಇನ್ನಷ್ಟು ಅದಕ್ಕೆ ತೂಕ ಹೆಚ್ಚಾಗುತ್ತೆ, ಸರ್ಕಾರವನ್ನು ಇನ್ನಷ್ಟು ದಾಖಲೆ ಸಮೇತ ಆ ಇಕ್ಕಟ್ಟಿಗೆ ಸಿಲುಕಿಸ್ಬೋದು ಎಂಬ ತಂತ್ರಗಾರಿಕೆಯನ್ನು ಈಗ ಆ BJP ನಾಯಕರು ಮಾಡ್ತಿರೋಂಥದ್ದು. ಯಾಕೆಂದರೆ ಈ ಹಿಂದೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಆ ವಿಪಕ್ಷ ಸ್ಥಾನದಲ್ಲಿರುವಂಥ BJP ಅಷ್ಟೊಂದು ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಸಂಪೂರ್ಣವಾಗಿ ಯಶಸ್ವಿ ಆಗಲಿಲ್ಲ ಅನ್ನೋದು ಕೂಡ BJP ವಲಯದಲ್ಲೇ ಚರ್ಚೆ ಆಗ್ತಾ ಇದೆ. ಆದರೆ ಈ ಬಾರಿ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರವನ್ನು ಸಂಪೂರ್ಣವಾಗಿ ಇಕ್ಕಟ್ಟಿಗೆ ಸಿಲುಕಿಸಬೇಕು ಎಂಬ ನಿಟ್ಟಿನಲ್ಲಿ ಏನು ವಿಪಕ್ಷ ನಾಯಕರಂತ ಆರ್ ಅಶೋಕ್ ಕೂಡ ಮುಂದಾಗಿರುವಂಥದ್ದು. ಅದಕ್ಕೆ ಸಾಥ್ ನೀಡುವಂತೆ ನಮ್ಮ ಶಾಸಕರಿಗೂ ಕೂಡ ಈಗಾಗಲೇ ಸೂಚನೆ ರವಾನಿಸಿರುವಂಥದ್ದು ರಮಾಕಾಂತ್. ಓಕೆ, ಥ್ಯಾಂಕ್ ಯು ಸ್ವಾಮಿ, ಥ್ಯಾಂಕ್ ಯು.